ಬಂಧುಗಳೇ ನಮಸ್ಕಾರ. ನಾನು ದಯಾನಂದ BS, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ. ಇವತ್ತು ಮಧ್ಯಾಹ್ನ ನಮ್ಮ ಪಕ್ಷದ ಪೇಜ್ಗಳಲ್ಲಿ ನೀವು ಗಮನಿಸಿರ್ಬೋದು, ನಮ್ಮ ಪಕ್ಷದ ಒಬ್ರು ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಅವ್ರನ್ನ ಏನು ತುಮಕೂರಿನ ಜನ ಸಂದರ್ಶನ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂತಹ ಗೊತ್ತಿಲ್ಲ ಸಚಿವರಾದಂತಹ ಏನು ಪರಮೇಶ್ವರ್ ಅವರ ಜನತಾ ದರ್ಶನ ಇರುತ್ತೆ. ಆ ಸಮಯದಲ್ಲಿ ಏನು ಸ್ವಲ್ಪ ದಿನದಿಂದ ತುಮಕೂರಿನಲ್ಲಿ ಆದಂತಹ ಲಾಕಪ್ ಡೆತ್ ಬಗ್ಗೆ ಆ ತನಿಖೆ ಯಾವ ಹಂತದಲ್ಲಿದೆ, ಅದನ್ನು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅನ್ನೋ ಕೋರುವ ಮೂಲಕ ಒಂದು ಮನವಿ ಕೊಡ್ಲಿಕ್ಕೆ ಹೋದಾಗ ಅವರು KRS ಪಕ್ಷದವರು ಬಂದಿದ್ದಾರೆ, ಯಾವುದೋ ಒಂದು ನ್ಯಾಯಯುತವಾದ ಬೇಡಿಕೆ ಇಟ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಉತ್ತರಿಸ್ಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ಅರಿವಾದ ನಂತರ ಅವ್ರು ಏನ್ ಮಾಡಿದಾರೆ, ಸ್ಟೆಪ್ಸ್ ಇಂದ ವೇದಿಕೆಯಿಂದ ಸ್ಟೆಪ್ಸ್ ಅಲ್ಲಿ ಇಳ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಬ್ರು ಅಲ್ಲಿದ್ದಂತ ಮಹಿಳೆಯರ ಜೊತೆ ಮಾತನಾಡಿ ಹೋಗುವಾಗ ಕೂಡ KRS ಪಕ್ಷದ ನಮ್ಮ ಏನು ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಅವರು ಮನವಿ ಕೊಡ್ಕೊಂಡು ನಿಂತಿದ್ರು. ಅವರ ಮುಂದೆ ಹಿಂಗೆ ಮನವಿ ಕೊಡ್ಲಿಕ್ಕೆ ಬಂದಾಗ್ಲೂ ಅವ್ರು ಅದನ್ನ ಗಮನಿಸ್ತದೆ ಸುಮ್ನೆ ಹೋಗ್ತಾ ಇದ್ದಾಗ ಸಾಮಾನ್ಯವಾಗಿ, ನೋಡಿ ಸ್ವಾಮಿ, ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ, ನೀವು ನಮ್ಮ ಮನವಿಯನ್ನ ಗಮನಿಸದೆ ಹೋಗ್ತಾ ಇದ್ರ ಅಂತ ಕೇಳಿದಾಗ ಏನೋ ಒಂಥರ ದರ್ಪ ತರ, ನಾನೇ ಈ ಭೂಮಿಯ ಒಡೆಯ, ಈ ಭೂಮಿ ಮೇಲೆ ಸೃಷ್ಟಿಯಾಗಿರೋದು ನೀವುಗಳು ಮಾಡಿದಂತ ಪಾಪ, ನಿಮ್ಗೆ ಆಗಿರುವಂತ ನೋವುಗಳಿಗೆ, ನಿಮ್ಗಿರುವ ಕಷ್ಟಗಳಿಗೆ ನನ್ ಬಿಟ್ರೆ ಬೇರೆ ಯಾರು ಇಲ್ಲ, ನಾನೇ ರಾಜ ಅನ್ನೋ ಒಂದು ದಿಮಾಕಿನಲ್ಲಿ ಮಾತನಾಡಿದನ್ನೆಲ್ಲ ನೀವು ವಿಡಿಯೋ ತುಣುಕಲ್ಲಿ ನೋಡ್ಬೋದು. ಆ ಸಮಯದಲ್ಲಿ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಅವರು ಫೇಸ್ಬುಕ್ ಲೈವ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಲ್ಸಪ್ಪ ನಿಂದ ವಿಡಿಯೋ ಅಂತ ಏನೋ ಒಂದು ದಬ್ಬಾಳಿಕೆಯಲ್ಲಿ ಮಾಡಿ ಅಲ್ಲಿರುವಂತಹ ಪೊಲೀಸರಿಗೆ ಇವ್ರ ಮೇಲೆ ಕ್ರಮ ತಗೊಳಪ್ಪ, ಅದೇನು ಮಾಡಿ ಅಂತ ಹೇಳಿದಂತನ್ನ ನೀವು ವಿಡಿಯೋದಲ್ಲಿ ಹಾಗೆ TV ಮಾಧ್ಯಮಗಳಲ್ಲಿ ಬರುವಂತದನ್ನ ನೀವು ಗಮನಿಸಿದಿರ. ಇಲ್ಲಿ ಅದು ಒಂದಕ್ಕೆ ಕಾಯ್ತಾ ಇದ್ದಂತಹ, ಅವರಿಗೆ ಬಕೆಟ್ ಇಟ್ಕೊಂಡು ಓಡಾಡ್ತಿದ್ದಂತಹ ಪೊಲೀಸ್ ಇಲಾಖೆ ಏನೋ ದೊಡ್ಡ ಕೃತ್ಯ ಮಾಡಿದ್ದಾರೆ, ನಮ್ಮ ಪಕ್ಷದ ಉಪಾಧ್ಯಕ್ಷ ಏನೋ ದೊಡ್ಡ ಕೃತ್ಯ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಒಬ್ಬ ಕಳ್ಳನ ಹಿಡ್ಕೊಂಡು ಹೋಗೋ ರೀತಿಯಲ್ಲಿ ಕಳ್ಳನ್ನು ಕೂಡ ಒಂದು ಸೌಜನ್ಯತವಾಗಿ ಹಿಡ್ಕೊಂಡು ಹೋಗುವಂಥದ್ದು ಇದೆ, ಅವನಿಗೂ ಕೂಡ ಹಕ್ಕು ಇದೆ. ಆದ್ರೆ ಅವರ ಏನು ಶರ್ಟ್ ಕಾಲರ್ ಹಿಡ್ಕೊಂಡು ಕರ್ಕೊಂಡು ಹೋಗುವಂತ ದಬ್ಬಾಳಿಕೆ ಮಾಡಿರುವಂತದ್ದು ನೋಡಿರ್ಬೋದು ನೀವು ನಮ್ಮ ಪೊಲೀಸರುಗಳು. ಇತ್ತೀಚೆಗೆ ಕಳೆದ 2-3 ತಿಂಗಳಿಂದ ಸುಮಾರು 150ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿ ಪೊಲೀಸರುಗಳು ಭಾಗಿಯಾಗಿ ಆ ಗೃಹ ಇಲಾಖೆ, ಪೊಲೀಸ್ ಇಲಾಖೆಯ ಸಂಪೂರ್ಣ ಮಾನಹರಾಜು, ಸಾರ್ವಜನಿಕವಾಗಿ ಮಾನಹರಾಜು ಆದ್ರೂ ಕೂಡ ಇಲಾಖೆಯನ್ನ ಸಮರ್ಥಿಸಿಕೊಂಡಂತಹ ಗೃಹ ಮಂತ್ರಿಗಳು, ಗೊತ್ತಿಲ್ಲ ಮಂತ್ರಿಗಳು ಇವತ್ತು ಯಾವ ರೀತಿ ಇದೆ ಅಂದ್ರೆ ಸಮಾಜ, ಸಾಮಾನ್ಯ ನಾವೊಂದು ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾಗಿಯೇ ನಾವು ನ್ಯಾಯ ಕೇಳಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ನ್ಯಾಯನೂ ಸಿಗ್ತಾ ಇಲ್ಲ. ಇನ್ನ ಸಾಮಾನ್ಯ ಪ್ರಜೆಗೆ ತೊಂದರೆ ಆದ್ರೆ ಅವ್ರು ಯಾವ ರೀತಿ ಅವರ ನ್ಯಾಯವನ್ನು ಕೇಳ್ಬೋದು, ಅವ್ರ ನ್ಯಾಯವನ್ನ ಪಡಿಬಹುದು ಅನ್ನೋದೇ ಒಂದು ಪ್ರಶ್ನೆ. ಅದು ಲೈವ್ ವಿಡಿಯೋ ಮಾಡುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಕಾನೂನು ಬಾಹಿರ ಅಲ್ಲ. ಅದಕ್ಕೆ ಯಾವುದೇ ರೀತಿಯ ಏನು ತೊಂದರೆ ಇರೋದಲ್ಲ. ಕೋರ್ಟ್ ಕೂಡ ಅದನ್ನ ಮಾನ್ಯತೆ ಮಾಡಿದೆ. ಏನಿದೆ, ಸಾರ್ವಜನಿಕ ಸ್ಥಳದಲ್ಲಿ ಶಾಸಕರ ಅಥವಾ ಅಧಿಕಾರಿಗಳ ಕೆಲಸ ನ್ಯಾಯಬದ್ಧವಾಗಿ ಮಾಡಿದ್ರೆ ಅಲ್ಲಿ ಜನಸಾಮಾನ್ಯರಿಗೆ ಅದನ್ನ ಲೈವ್ ಅಲ್ಲಿ ತೋರಿಸೋದ್ರಲ್ಲಿ ತಪ್ಪೇನಿದೆ? ಆ ನಾಯಿಗಳಾಗಿ, ಹುಚ್ಚು ನಾಯಿಗಳಾಗಿ ಕಚ್ಚಾಡುವಂತ ಏನು ವಿಧಾನಸಭಾ ಕಲಾಪದಲ್ಲೇ ಅಂತ ಲೋಕಸಭೆಯಲ್ಲೇ ಕೂಡ ಲೈವ್ ಅಲ್ಲಿ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಜನರಿಗೆ ತೋರಿಸುವಂತದ್ದು ನಡೆಯುತ್ತೆ. ಹಾಗೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಕೋರ್ಟ್ಗಳಲ್ಲಿ ನಡೆಯುವಂತ ತೀರ್ಮಾನಗಳಲ್ಲೂ ಕೂಡ ಲೈವ್ ಕಾರ್ಯಕ್ರಮ ನಾವು ಸುಮಾರು ವಿಡಿಯೋಗಳನ್ನು ನೋಡಿದ್ವಿ. ಕೋರ್ಟ್ ಅಲ್ಲೂ ಕೂಡ ನಡೆದಿರುವಂತದ್ದು ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋದು. ಯಾಕೆ ಅದನ್ನು ತೋರಿಸ್ಬೇಕು? ಕೋರ್ಟ್ ಅಲ್ಲಿ ಏನೋ ನಡೆಯುವಂತದನ್ನ ಯಾಕೆ ಪಬ್ಲಿಕ್ ತೋರಿಸ್ಬೇಕು? ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದ್ರೂ ಇವರು ಯಾವ ರೀತಿ ಮಾಡ್ತಾ ಇದಾರೆ ಅಂತೇಳಿ ನೀವು ಗಮನಿಸ್ಬೇಕಾಗತ್ತೆ.
ಒಂದು ಕಾಲ ಬಂದೇ ಬರುತ್ತೆ, ಯಾವುದು ಶಾಶ್ವತವಲ್ಲ. ನಾವ್ ಇವತ್ತು ಕೆಳಗಡೆ ಇರ್ಬೋದು ಒಂದು ಚಕ್ರದಲ್ಲಿ, ಆದ್ರೆ ಒಂದಲ್ಲ ಒಂದು ದಿವಸ ಮೇಲೆ ಬಂದೇ ಬರ್ತೀವಿ. ಯಾರು ಇವತ್ತು ನಮ್ಮನ್ನ ನಾಯಕರನ್ನ ಕೊರಳು ಪಟ್ಟಿ ಹಿಡ್ಕೊಂಡು ತಳ್ಕೊಂಡು ಹೋಗಿದ್ರು, ಅದರದ ಉಲ್ಟಾ ಆಗುವ ಕಾಲ ಬಂದೇ ಬರುತ್ತೆ. ಯಾರ್ಯಾರನ್ನ ಯಾವ್ಯಾವ ರೀತಿ ಸಮಾಜವನ್ನ ಲೂಟಿ ಮಾಡುವವ್ರನ್ನ ಯಾವ ರೀತಿ ದೂರ ಇಡ್ಬೇಕು ಅಂತ ಜನರಿಗೆ ಗೊತ್ತಿದೆ. ಚುನಾವಣೆಯಲ್ಲಿ ಯಾವಾಗ್ಲೂ ಅವರೇ ಮಂತ್ರಿ ಆಗಿರಲ್ಲ, ಅವ್ರಿಗೂ ಒಂದು ಕೆಟ್ಟ ಕಾಲ ಬಂದೇ ಬರುತ್ತೆ. ಸಮಯ ಬಂದಾಗ ಎಲ್ಲವನ್ನು ನಾವು ನಮ್ಮ ಪಕ್ಷ ಮಾಡೇ ಮಾಡತ್ತೆ. ಅದು ಜನರ ಆಶೀರ್ವಾದದಿಂದ ಅದನ್ನ ನಾವು ಮಾಡೇ ಮಾಡ್ತೀವಿ. ಜನರ ಆಶೀರ್ವಾದ ನಮ್ಗೆ ಸಿಕ್ಕೇ ಸಿಗುತ್ತೆ. ಯುವ ಪೀಳಿಗೆಗಳು ಇವತ್ತು ಯಾವುದೋ ಒಂದು ವಿಚಾರಕ್ಕೆ ನೀವು ಆಡಿಸುವಂತಹ ಧರ್ಮದ ವಿಚಾರ ಅಥವಾ ಅಂಧತ್ವದ ಬಗ್ಗೆ ಅವರು ಯಾವತ್ತು ಅಂದ್ರ ಆಗಿರಲ್ಲ. ಒಂದಲ್ಲ ಒಂದಿನ ಅವರು ಎಚ್ಚೆತ್ಕೊಳ್ತಾರೆ, ಆಗ ಸಮಾಜ ಬದಲಾವಣೆ ಆಗತ್ತೆ. ಏನು ನೇಪಾಳದಲ್ಲಿ ಕಂಡಂತಹ ಬದಲಾವಣೆ, ಅಲ್ಲಿದ್ದಂತಹ ಮಾಜಿ ಪ್ರಧಾನಿಯನ್ನೇ ಜೈಲಿಗೆ ಹಾಕಿದಂತಹ ಪರಿಸ್ಥಿತಿ ನಿಮ್ಗೂ ಕೂಡ ಬರುತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ನಾವು ಕಾಯ್ತೀವಿ, ಸಂಘಟನೆ ಮಾಡ್ತೀವಿ, ಕಾಯ್ತೀವಿ. ಟೈಮ್ ಬರೋವರೆಗೆ ಮೂಕ ಪ್ರೇಕ್ಷಕರಾಗಿ ನಾವು ಇದೀವಂತ ನೀವು ಅನ್ಕೊಳ್ಳಿ. ಆದ್ರೆ ಒಂದು ಕಾಲ ಬರುತ್ತೆ, ಬಂದಾಗ ಎಲ್ಲವೂ ರಿವರ್ಸ್ ಆಗುತ್ತೆ. ಕೆಳಗಡೆ ಇದ್ದದ್ದು ಮೇಲೆ ಹೋಗ್ಲೇಬೇಕು, ಮೇಲೆ ಇದ್ದದ್ದು ಕೆಳಗೆ ಆಗ್ಲೇಬೇಕು. ಇದು ಪ್ರಕೃತಿಯ ಜಗದ ನಿಯಮ ಅಂತ ತಿಳಿಸ್ತಾ, ಸಾರ್ವಜನಿಕರು ನಿಮ್ಗಾಗುವ ಅನ್ಯಾಯವನ್ನ ಯಾವ ರೀತಿ ಪ್ರಶ್ನೆ ಮಾಡ್ಬೋದು ಅನ್ನೋದನ್ನ ನೀವು ತಿಳಿರಿ. ಈಗಷ್ಟೇ ನಾನೊಂದು ನ್ಯೂಸ್ ಓದ್ತಾ ಇದ್ದೆ, ಯಾವುದೋ ಒಂದು ಸ್ವಾಮೀಜಿ ಮೇಲೆ, ಆ ಸ್ವಾಮೀಜಿ ಮೇಲೆ ಅವಳು ಒಂದು ಮಹಿಳೆ ಅತ್ಯಾಚಾರ ಮಾಡಿರುವಂತ ಒಂದು ಕೇಸ್ ದಾಖಲಿಸಿ ಹೋಗ್ತಾಳೆ. ಕೇಸ್ ದಾಖಲಿಸಿದ ನಂತರ ಅದರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು, ಅವ್ರ ಮನೆ ಅಡ್ರೆಸ್ ಅಲ್ಲಿ ಇರೋಲ್ಲ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆ ಮಹಿಳೆ ಕೂಡ ಎಲ್ಲೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಭಯ. ಈ ಮಠದ ಸ್ವಾಮೀಜಿಗಳು ಏನಿರ್ತಾರೆ, ಅವರು ನಮ್ಗೇನಾದ್ರು ಮಾಡ್ಬೋದೇನೋ, ಆಲ್ಮೋಸ್ಟ್ ಅವ್ರ ಪರವಾಗಿ ಹಣ ಇಸ್ಕೊಂಡು ಕೆಲಸ ಮಾಡುವಂತ ಪೊಲೀಸ್ ಅಧಿಕಾರಿಗಳೇ ಬೇಕಾದ್ರೆ ಬೆದರಿಕೆ ಹಾಕಿರ್ತಾರೆ, ಇಲ್ಲ ಅಕ್ಕಪಕ್ಕದವ್ರು ಹೇಳಿರ್ತಾರೆ, ನೋಡಿ ನೀವು ಮಾಡ್ತಾ ಇರುವಂತದ್ದು ನಿಮ್ಗೆ ತೊಂದರೆ ತರುತ್ತೆ ಅಂತ ಹೆದರಿಸಿದ ನಂತರ ಅವರು ಊರು ಬಿಟ್ಟು ಹೋಗಿರುವಂತ ಪರಿಸ್ಥಿತಿ ಇದೆ. ಅದನ್ನು ಈಗ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೇಜ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಅದು ಯಾರು ಸ್ವಾಮೀಜಿ ಏನು ಎಂತ ಅಂತ ನನ್ಗೆ ಸಿಕ್ಕಂತ ಸುದ್ದಿನ ಹಾಕಿದ್ದೀನಿ. ಇದು ನಡೀತಾ ಇರುವಂತದ್ದು. ಹಾಗೆ ಏನಾದ್ರು ಲ್ಯಾಕಪ್ ಡೆತ್ ಆಗಿತ್ತು ತುಮಕೂರಲ್ಲಿ, ಅದ್ರ ಬಗ್ಗೆನು ಯಾವುದೇ ಒಂದು ಪಾರ್ಟಿಗಳಾಗ್ಲಿ ಸಂಘಟನೆಗಳಾಗ್ಲಿ ಯಾರು ಧ್ವನಿ ಎತ್ತಾ ಇಲ್ಲ. ಇದೇ ಪರಿಸ್ಥಿತಿ ನಾಳೆ ನಿಮ್ಮನೇಲಾದ್ರೆ ನಿಮ್ಮ ಭವಿಷ್ಯ ಏನು, ನಿಮ್ಮ ಮನೆಯ ಪರಿಸ್ಥಿತಿ ಏನಾಗ್ಬೋದು ಅಂತ ಭಾವಿಸ್ತಾ, ನೀವು ಯಾರು ನಿಮ್ಗೆ ರಾಜಕಾರಣಿ ಆಗ್ಬೇಕು, ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತೀರ್ಮಾನವನ್ನು ನೀವು ಮುಂದಿನ ಚುನಾವಣೆಯಲ್ಲೇ ಇವೆಲ್ಲ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಈಗಿನ ಇರುವಂತ ರಾಜಕಾರಣಿಗಳು ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತಾರೆ ಅಂತಲೇ ನಾವು ಲೈವ್ ಮುಖಾಂತರ ತೋರಿಸಿದ್ದೇ ತಪ್ಪಾಗೋಯ್ತು ಅಂತ ಅನಿಸ್ತಾ ಇದೆ. ನೋಡೋಣ, ಕಾಲ ಬಂದೇ ಬರುತ್ತೆ. ಆದಷ್ಟು ಬೇಗ ನಮ್ಮ ಉಪಾಧ್ಯಕ್ಷರು ಈಗಷ್ಟೇ ಏನೋ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಆದಷ್ಟು ಬೇಗ ಅವರಿಗೂ ಜಾಮೀನು ತಗೊಂಡು ಹೊರಗಡೆ ಬರ್ತಾರೆ. ಇದೊಂದು ದೊಡ್ಡ ಕೃತ್ಯ ಅಲ್ಲ. ನ್ಯಾಯಾಂಗ ವ್ಯವಸ್ಥೆ ನಮ್ಮ ದೇಶನ ಸ್ವಲ್ಪ ಮಟ್ಟಿಗಾದ್ರೂ ಜನರಿಗೆ ನ್ಯಾಯ ಕೊಡಿಸುವ ಸ್ಥಿತಿಯಲ್ಲಿ ಇದೆ ಅಂತ ಅನ್ಕೊಂಡಿದೀವಿ. ಮಾಧ್ಯಮದಂತೂ ಬಿಡಿ, ಆ TV9 ಅಲ್ಲಿ ಮಾತಾಡ್ತಿದ್ದಂತ ಯಾರೋ ರೆಹಮಾನ್ ಅನ್ನುವ ಏನೇ ವಾರ್ತೆ ಹೇಳುವಂತವನು ಏನಿದಾನೆ, ಅವನಿಗೆ ಕೂಡ ನಮ್ಮ KRS ಪಕ್ಷದ ಫುಲ್ ಹೆಸರು ಗೊತ್ತಿಲ್ಲ. KR ಪಕ್ಷ ಅಂತಲೇ ಹಾಕೊಂಡಿದ್ದಾಗ ಸರಿ ಸುಮಾರು 5:30-6 ಗಂಟೆಗೆ ಬಂದಂತ ನ್ಯೂಸ್ ಸಮಯದಲ್ಲಿ KR ಪಕ್ಷ ಅನ್ನೋದನ್ನು ಗೊತ್ತಿಲ್ಲ. ಇವು ಏನಿದ್ರು ಮಾಧ್ಯಮದವರು ಅಲ್ಲೆಲ್ಲ ಒಂದ್ ಚಿರತೆ ಬಂತು, ಇಲ್ಲಿ ಯಾವ್ದೋ ಒಂದ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಯಾವ್ದೋ ನಾಯಿ ಕಚ್ಚಿತು, ನಾಯಿ ಓಡಿಸ್ಕೊಂಡು ಹೋಯ್ತು, ಇಂಥದ್ದೇ. ಇಲ್ಲ ಅಲ್ಲಿ ಯಾರೋ ಮನೆಯಲ್ಲಿ ಮಿನಿಸ್ಟರ್ ಬಂದ, ಅವರು ಹಂಗಂದ್ರು ಇವ್ರು ಹಿಂಗಂದ್ರು, ಇಲ್ಲಿ ಚುನಾವಣೆ ನಡೀತೆ, ಬರೀ ಇಂಥದ್ದನ್ನ ತೋರ್ಸ್ಲಿಕ್ಕಷ್ಟೇ ನಮ್ಮ ಮಾಧ್ಯಮ ರಂಗ. ಇನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತೀವಿ. ಮಾಧ್ಯಮದವು ಕೂಡ ಸೇಲ್ ಆಗಿರುವಂತದ್ದು. ನಿಜವಾದ ದೇಶ ಪ್ರೇಮಿಗಳ ಅಲ್ಲದೆ ಇರುವಂತವ್ರು ಅವ್ರು ದೇಶ ಪ್ರೇಮಿಗಳಲ್ಲ. ಅವ್ರು ದೇಶ ಪ್ರೇಮಿಗಳಾಗಿದ್ರೆ ಒಳ್ಳೆ ಕೆಲಸ, ಜನಪರ ಕೆಲಸವನ್ನ ಅವರು ನ್ಯೂಸ್ ಚಾನೆಲ್ ಅಲ್ಲಿ ಅದನ್ನ ತೋರ್ಸುವಂತದ್ದು ಮಾಡ್ತಿದ್ರು. ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಜನಪರವಾದಂತ ಯಾವ ಕೆಲಸ ಬಗ್ಗೆನೂ ಹೋರಾಟಗಾರರು ಯಾರು ಮಾಡ್ತಾರೆ ಅಂತ ಹೋರಾಟಗಾರರನ್ನ ಗುರುತಿಸಿ ಇಂಥದ್ದೊಂದು ತಪ್ಪು, ಇದರ ಬಗ್ಗೆ ಹೋರಾಟ ಮಾಡ್ತಿದ್ದಂತ ಹೋರಾಟಗಾರರಿಗೆ ಸೆಲ್ಯೂಟ್ ಅಂತ ಹೇಳುವಂಥದ್ದು, ಅಥವಾ
ಅವರು ಕೂಡ ಶಬಾಷ್ ಅಂತ ಹೇಳುವಂತದ್ದು, ಇಂಥವ್ರು ಬೇಕು, ಇಂಥ ಸಂಘಟನೆಗಳು ಬೇಕು ನಮ್ಮ ದೇಶಕ್ಕೆ, ಹಾಗೆ ಮಾನವ ಕುಲಕ್ಕಿರುವಂತಹ ಮೂಲಭೂತ ಹಕ್ಕುಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ದೇಶವನ್ನ ಉಳಿಸುವಂತದ್ದು ಯಾವ ಮಾಧ್ಯಮದವರಿಗೂ ಇಲ್ಲ. ಕೇವಲ ಹಣಕ್ಕಾಗಿ ಇದನ್ನೆಲ್ಲ ಅವರು ಮಾಡ್ಕೊಂಡಿದ್ದಾರೆ. ನಾಲ್ಕನೇ ಅಂಗನೂ ಕೂಡ ಈಗ ಬಿಕ್ರಿಯಾಗಿರುವಂತದ್ದನ್ನ ನೀವು ಗಮನಿಸಬಹುದು. ಆದ್ರೆ ಒಂದು ಕಾಲ ಬಂದೇ ಬರುತ್ತೆ, ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ತಿಳಿಸ್ತಾ ಕೊನೆಯದಾಗಿ ನಮ್ಮ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಜನ ನೀವು ಇನ್ಮೇಲೆ ದಯವಿಟ್ಟು ಬದಲಾಗಿ, ನಿಮ್ಗೆ ಏನೇ ಒಂದು, ಈಗ ನಿಮ್ಗೆ ಮೊದಲೇ ಆರೋಗ್ಯದ ಒಂದು ಭದ್ರತೆ ಇಲ್ಲ, ಆರೋಗ್ಯದ ರಕ್ಷಣೆ ಇಲ್ಲ, ಶಿಕ್ಷಣದ ಭದ್ರತೆ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಸಿಗದೆ ಕಷ್ಟ ಆಗ್ಬಿಟ್ಟಿದೆ. ಈಗ ನಿಮ್ಗೆ ಇವತ್ತಿನ ಜೀವನ ಚೆನ್ನಾಗಿರ್ಬೋದು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನೀವು ದುಡಿತಾ ಇರ್ಬೋದು, ಆದ್ರೆ ನಿಮ್ಗೂ ಯಾವ್ದಾರ ಕಾಲ ಬಂತು, ಕೆಟ್ಟ ಕಾಲ ಬಂತು, ನಿಮ್ಮ ಹತ್ರ ಇರುವಂತ ಹಣ ಖಾಲಿ ಆಯ್ತು ಅಂದ್ರೆ ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅಂತ ಗಮನಿಸ್ತಾ ಈ ದುಷ್ಟ ಭ್ರಷ್ಟ ರಾಜಕಾರಣಿಗಳು ಯಾರಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಕಿತ್ತು ಎಸಿಬೇಕು. ನಮ್ಮ ದೇಶದ ರಾಜಕೀಯ ಶುದ್ಧವಾಗಬೇಕು. ಆ ಮೂಲಕ ಜನಸಾಮಾನ್ಯರಿಗೆ ಸಾಮಾಜಿಕ ಮತ್ತೆ ಆರ್ಥಿಕ ಶೈಕ್ಷಣಿಕ ನ್ಯಾಯ ಸಿಗ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಏನು ಈ ಕೆಟ್ಟ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರವನ್ನು ಹೇಳ್ತಾ, ಹಾಗೆ ಈ ಜನದ್ರೋಹಿ ಆದಂತ, ನಾನೊಬ್ಬ ರಾಜ ಅಂತ ತೋರಿಸ್ಕೊಂಡು ಜನತಾ ದರ್ಶನ ಮಾಡಿಸ್ತಿದ್ದಂತಹ ಏನು ಗೃಹ ಮಂತ್ರಿ ಪರಮೇಶ್ವರ್ ಇದ್ದಾರೆ, ಅವರಿಗೂ ಧಿಕ್ಕಾರವನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.